ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ ಇವತ್ತು ಅಂತ ಅಂದ್ಬಿಟ್ಟು. 3 ಆಫ್ ಪೆಂಟಿಕಲ್ಸ್ ಬರ್ತಿದೆ. 3 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಕರೆಂಟ್ಲಿ ಅವರು ಅವರ ಫ್ರೆಂಡ್ಸ್ ಜೊತೆ, ಅವರ ಫ್ಯಾಮಿಲಿ ಜೊತೆ ಅಥವಾ ಅವರ ಕೊಲೀಗ್ಸ್ ಜೊತೆ ಅವರು ಅವರ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಅವರು ಡಿಸ್ಟ್ರ್ಯಾಕ್ಟ್ ಆಗೋದಕ್ಕೆ ಅವರು ಕೆಲವೊಂದು ಸಾರಿ ಹೊರಗಡೆ ಹೋಗುವಂಥದ್ದು ಅಥವಾ ಪಾರ್ಟಿ, ಫ್ರೆಂಡ್ಸ್ ಈ ಥರ ಅವರು ಅವರ ಕೊಲೀಗ್ಸ್ ಜೊತೆ ಸುತ್ತಾಡುವಂಥದ್ದು ಹಿಂಗೆಲ್ಲ ಮಾಡ್ತಿದ್ದಾರೆ. ಸೊ ಅವರು ಅವ್ರದ್ದೇ ಆದಂಥ ವರ್ಕಿಂಗ್ ಫೀಲ್ಡಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ನಿಮ್ಮನ್ನು ಅವರ ತಲೆಯಿಂದ ಹೊರಗಡೆ ಹಾಕೋದಕ್ಕೆ ಅಥವಾ ನಿಮ್ಮಿಂದ ಡಿಸ್ಟ್ರ್ಯಾಕ್ಟ್ ಆಗೋದಕ್ಕೆ ಈ ಪರ್ಸನ್ ಕಂಪ್ಲೀಟ್ಲಿ ಹೊರಗಡೆ ಹೋಗುವಂಥದ್ದೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಲೈಕ್ ಕೊಲೀಗ್ಸ್, ಫ್ರೆಂಡ್ಸ್ ಈ ಥರ ಸುತ್ತಾಡ್ತಿದ್ದಾರೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ನಿಮ್ಮ ಒಂದು ಮೈಂಡ್ಸೆಟ್ಟಿಂದ ಡಿಸ್ಟ್ರ್ಯಾಕ್ಟ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ 7 ಆಫ್ ಪೆಂಟಿಕಲ್ಸ್ ಬರ್ತಿದೆ. 7 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ಇಟ್ ಈಸ್ ಲೈಕ್ ವೇಟಿಂಗ್ ಎನರ್ಜಿ. ನೀವು ಅವ್ರಿಗೆ ಏನೆಲ್ಲ ಪ್ರೀತಿ ಕೊಟ್ಟಿದ್ದೀರಾ ಆ ಪ್ರೀತಿನ ನೀವು ವೆಯ್ಟ್ ಮಾಡ್ತಾ ಇರೋವಂಥದ್ದು. ಬಟ್ ಆ ಪರ್ಸನ್ ಕಡೆಯಿಂದ ಈ ಒಂದು ಎನರ್ಜಿ ಇನ್ನೂ ಗ್ರೋತ್ ಆಗಿಲ್ಲ ಅನ್ನೋವಂಥದ್ದು ಕಾಣಿಸ್ತಿದೆ. ಅವರು ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದಾರೆ ಒಂದು ರೈಟ್ ಟೈಮ್ಗೆ. ನೀವು ಕೂಡ ಅಷ್ಟೇ ಒಂದು ರೈಟ್ ಟೈಮ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಆ ಪರ್ಸನ್ ಬರೋದಕ್ಕೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಇಟ್ಸ್ ಅ ವೇಟಿಂಗ್ ಎನರ್ಜಿ. ಆ್ಯಂಡ್ 7 ಇಸ್ ಅ ಕೇತು ಎನರ್ಜಿ. ಸೊ ಕೇತು ಎನರ್ಜಿ ಅಂದಾಗ ಆ ಪರ್ಸನ್ ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ತಾರೆ, ಕ್ಲಾರಿಟಿ ಇರಲ್ಲ ಅಂತ ಅಂದ್ಬಿಟ್ಟು ಅರ್ಥ. ಓಕೆ, ಸೊ ದ ಚಾರಿಯೇಟ್ ಈಸ್ ಅಗೇನ್ ಅ ಕನ್ಫ್ಯೂಷನ್ ಎನರ್ಜಿ. ಬಟ್ ಸ್ಟಿಲ್ ಅವ್ರು ಏನೆಲ್ಲ ಡಿಸ್ಟ್ರಾಕ್ಷನ್ ಆಗ್ತಿದ್ರು ಕೂಡ, ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಿದ್ರು ಕೂಡ ಅವ್ರಿಗೆ ಅನ್ನಿಸ್ತಾ ಇರೋವಂಥದ್ದು ಅವ್ರು ಏನೋ ರಾಂಗ್ ಮಾಡಿದ್ದಾರೆ ಅಥವಾ ನಿಮ್ಮಿಬ್ಬರ ಮಧ್ಯೆ ಒಂದು ಫೈಟ್ ಅಥವಾ ಒಂದು ಡಿಸ್ಕಷನ್ ಆಗಿ ನೀವಿಬ್ಬರು ಏನಾದರೂ ಬಿಟ್ಟೋಗಿದ್ರೆ ಅದ್ರ ಬಗ್ಗೆ ಈ ಪರ್ಸನ್ ಇನ್ನೂ ಯೋಚನೆ ಮಾಡ್ತಿದ್ದಾರೆ, ಆಲೋಚನೆ ಮಾಡ್ತಿದ್ದಾರೆ. ಆ ಪರ್ಸನ್ ಇನ್ನೂ ಒಂಥರ ನಿಮ್ಮದೇ ಆದಂಥ ಒಂದು ಫೀಲಿಂಗ್ಸಲ್ಲಿ ಅವರು ಮತ್ತೆ ನಿಮ್ಮನ್ನ ಅಪ್ರೋಚ್ ಮಾಡುವಂತಹ ಸಾಧ್ಯತೆ ಇದೆ. ಬಟ್ ಅಷ್ಟು ಈಸಿ ಅಲ್ಲ ನಿಮ್ಮ ಹತ್ರ ಬರೋವಂಥದ್ದು. ಬಟ್ ತುಂಬ ಸ್ಟ್ರಗಲ್ ಮಾಡಿ ಅವರ ಮನಸ್ಸು ಜೊತೆನೇ ಅವರು ಫೈಟ್ ಮಾಡಿ, ಫ್ಯಾಮಿಲಿ ಜೊತೆ ಫೈಟ್ ಮಾಡಿ ಅವರು ನಿಮ್ಮ ಹತ್ರ ಬರಬೇಕಾಗತ್ತೆ. ಸೊ ಆ ಒಂದು ಮೈಂಡ್ಸೆಟ್ಟಲ್ಲಿ ಆ ಪರ್ಸನ್ ಇನ್ನೂ ಇದ್ದಾರೆ. ಬಟ್ ಇಟ್ ಈಸ್ ನಾಟ್ ಲೈಕ್ ಆ ಪರ್ಸನ್ ಒಂಥರ ಏನೋ ಬೆಸ್ಟಾಗಿ ನಿಮ್ಮ ಹತ್ರ ಇರಬೇಕು ಅಂತ ಅಂದ್ಬಿಟ್ಟು ಏನೋ ಇನ್ನೂ ಥಿಂಕ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಜಾಸ್ತಿ ಆಗಿ ಅವರು ಜಸ್ಟ್ ವೆಯ್ಟ್ ಮಾಡ್ತಾ ಇದ್ದಾರೆ, ರೈಟ್ ಟೈಮ್ಗೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ 5 ಆಫ್ ಪೆಂಟಿಕಲ್ಸ್ ಬಂದಿದೆ ಅಂತ ಅಂದರೆ ಈ ಪರ್ಸನ್ ಸ್ವಲ್ಪ ಸ್ಟ್ರೆಸ್, ಆ್ಯಂಗ್ಸೈಟಿ, ಡಿಪ್ರೆಷನ್, ಓವರ್ ಥಿಂಕಿಂಗ್ ಈ ಥರದ್ರಲ್ಲಿ ಅವರು ಇದ್ದಾರೆ. ಅವ್ರಿಗೆ ಯಾವುದ್ರಲ್ಲೂ ಕೂಡ ಹ್ಯಾಪಿನೆಸ್ ಇಲ್ಲ. ಅವ್ರು ಏನಾದರೂ ಇನ್ ಕೇಸ್ ಹೊರಗಡೆ ಹೋಗ್ತಿದ್ರು ಕೂಡ ಅವರ ಫ್ರೆಂಡ್ಸ್ ಜೊತೆನೂ ಕೂಡ ಅವರು ತುಂಬ ಹ್ಯಾಪಿ ಆಗಿಲ್ಲ. ಇಲ್ಲ ಅಂತ ಅಂದರೆ ಅವ್ರು ಏನಾದರೂ ಕೊಲೀಗ್ಸ್ ಜೊತೆ ಕೆಲಸ ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ, ಅವಾಗಲೂ ಕೂಡ ಈ ಪರ್ಸನ್ ಹ್ಯಾಪಿ ಆಗಿರಲ್ಲ. ಸೊ ಅವರು ಒಂದು ಸ್ವಲ್ಪ ಬೇಜಾರಲ್ಲೋ ಅಥವಾ ಫಿನಾನ್ಷಿಯಲಿ ಲಾಸೋ ಅಥವಾ ಈ ಥರ ಆ ಪರ್ಸನ್ ಅವ್ರದ್ದೇ ಆದಂಥ ಒಂದು ಜೀವನದಲ್ಲಿ ಕಷ್ಟ ಅನ್ನೋವಂಥದ್ದನ್ನು ನೋಡ್ತಾ ಇದ್ದಾರೆ. ಅವ್ರದ್ದು ಕೆರಿಯರ್ ಲೈಫ್ ಆಗಿರ್ಬೋದು ಅಥವಾ ಫಿನಾನ್ಷಿಯಲ್ ವೈಸ್ ಆಗಿರ್ಬೋದು ಅವರು ಗ್ರೋತ್ನ ನೋಡೋದಕ್ಕಾಗ್ತಿಲ್ಲ, ಸ್ಟ್ಯಾಗ್ನೆಂಟ್ ಆಗೋಗಿದೆ, ಸ್ಟಕ್ ಆಗಿದೆ. ಸೊ ಹಾಗಾಗಿ ಆ ಪರ್ಸನ್ ಅಲ್ಲಿ ತುಂಬ ಫೋಕಸ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಬಂದು ಮಕರ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ ಆಗಿರುವಂಥ ಚಾನ್ಸಸ್ ಇದೆ. ಆ್ಯಂಡ್ ಆಲ್ಸೋ ಈ ಪರ್ಸನ್ ತುಂಬ ಓವರ್ ಥಿಂಕ್ ಅನ್ನೋವಂಥದ್ದನ್ನು ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅನ್ನೋವಂಥದ್ದು ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಯಾರೆಲ್ಲ ಕರ್ಕಾಟಕ ರಾಶಿಯವರು ನೋಡ್ತಿದ್ದೀರಾ, ನಿಮಗೂ ಕೂಡ ಅಷ್ಟೇ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ದ ವೀಲ್ ಆಫ್ ಫಾರ್ಚ್ಯೂನ್ ಅಂತ ಅಂದರೆ ಸಮಥಿಂಗ್ ಈಸ್ ಗೋಯಿಂಗ್ ಟು ಚೇಂಜ್. ನೀವು ಏನೆಲ್ಲ ಆ ಪರ್ಸನ್ ಲೈಫಲ್ಲಿ ನೋಡಿದ್ದೀರಾ ಅಥವಾ ಆ ಪರ್ಸನ್ ಜೊತೆ ನೀವು ಇದ್ದೀರಾ ಅದೆಲ್ಲ ಮತ್ತೆ ನಿಮಗೆ ವಾಪಸ್ ಸಿಗೋ ಹಾಗೆ. ಯಾಕೆ ಅಂದರೆ ವೀಲ್ ನೀವು ನೋಡ್ಬೋದು, ಬದುಕಿನ ಚಕ್ರ ಬಂಡಿ ಅದು ತಿರುಗ್ತಾ ಇರುತ್ತೆ, 360 ಡಿಗ್ರಿಯಲ್ಲಿರುತ್ತೆ. ಸ್ವಲ್ಪ ದಿನ ಖುಷಿಯಾಗಿರೋರು ಸ್ವಲ್ಪ ದಿನ ದುಃಖವಾಗಿರ್ತಾರೆ, ಸ್ವಲ್ಪ ದಿನ ಲಾಸಲ್ಲಿ ಇರ್ತಾರೆ, ಆ ಥರ. ಸೊ ನೀವೇನೆಲ್ಲ ಕಷ್ಟಪಟ್ಟಿದ್ದೀರಾ ಅದು ಮತ್ತೆ ವಾಪಸ್ ನಿಮಗೆ ಬರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ದ ವೀಲ್ ಅಂತ ಅಂದರೆ ಒಂದು ನ್ಯೂ ಬಿಗಿನಿಂಗ್, ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಅಡ್ವೆಂಚರಸ್ ಲೈಫ್ ಇರುತ್ತೆ. ಸೊ ಈ ಥರ ಇದ್ದಾಗ ಯು ವಿಲ್ ಬಿ ಲೈಕ್ ವೆರಿ ಹ್ಯಾಪಿ ಡೇಸ್ ಅನ್ನುವಂಥದ್ದು ನಿಮ್ಮ ಫ್ಯೂಚರಲ್ಲಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಯಾರೆಲ್ಲ ಧನು ರಾಶಿ ಆಗಿರ್ತೀರಾ ನೀವು ನಿಮ್ಮ ಲೈಫಲ್ಲಿ ಒಂದು ಹ್ಯಾಪಿ ಚೇಂಜಸ್ ಅನ್ನುವಂಥದ್ದನ್ನು ನೋಡ್ತಿರ್ತೀರಾ ಫ್ಯೂಚರಲ್ಲಿ ಆರ್ ಅಪ್ಕಮಿಂಗ್ ಡೇಸಲ್ಲಿ. ಬಿಕಾಸ್ ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಒಂದು ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಇದು ಇನ್ನೊಂದು 10 ವೀಕ್ಸಿಂದ 10 ಡೇಸಲ್ಲಿ ಈ ಪರ್ಸನ್ ಏನಾದರೂ ಒಂದು ಆ್ಯಕ್ಷನ್ ತೊಗೋಬೋದು ಅಥವಾ ನಿಮ್ಮ ಲೈಫಲ್ಲಿ ಮೇಜರ್
ಚೇಂಜಸ್ ಅನ್ನೋದು ಇನ್ನೊಂದು 10 ದಿನದಿಂದ 10 ವಾರದ ಒಳಗಡೆ ಏನಾದರೂ ಮೇಜರ್ ಚೇಂಜಸ್ ಅನ್ನುವಂಥದ್ದನ್ನು ನೀವು ನೋಡ್ಬೋದು ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ನೀವು 1/10/1928 ಆಗಿರ್ತೀರಾ. ಆ್ಯಂಡ್ ಆಲ್ಸೋ 7/16/25 ಆಗಿರ್ತೀರಾ. 3/13/23/30 ಆಗಿರ್ತೀರಾ. ಓಕೆ, ಸೊ ಒಂದು ಲಾಸ್ಟ್ ಕಾರ್ಡ್ ತೆಗಿತೀನಿ ಟ್ಯಾರೋ ಅಲ್ಲಿ ಯಾವ ಥರ ಇದೆ ನೋಡೋಣ. ಓಕೆ, 5 ಆಫ್ ಕಪ್ಸ್. ಅಗೇನ್ ಇಲ್ಲಿ ನೋಡ್ಬೋದು 5 ಆಫ್ ಪೆಂಟಿಕಲ್ಸ್ ಜೊತೆಗೆ 5 ಆಫ್ ಕಪ್ಸ್ ಅಂತ ಅಂದರೆ ಈ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ತುಂಬ ರಿಗ್ರೆಟ್ ಮಾಡ್ತಿದ್ದಾರೆ. ಅವ್ರಿಗೆ ಏನೋ ಒಂಥರ ಬೇಜಾರು, ಅವ್ರು ನೆಮ್ಮದಿ ಆಗಿಲ್ಲ ಅಥವಾ ಖುಷಿಯಾಗಿಲ್ಲ, ಅವರು ಅವ್ರದ್ದೇ ಆದಂತಹ ಒಂದು ದುಃಖದ ಪರಿಸ್ಥಿತಿಯಲ್ಲಿದ್ದಾರೆ. ನಿಮ್ಮನ್ನ ಬಿಟ್ಟು ಹೋಗಿದ್ದಕ್ಕೆ ಅವರು ರಿಗ್ರೆಟ್ ಮಾಡ್ತಿದ್ದಾರೆ, ಪಶ್ಚಾತ್ತಾಪ ಅನ್ನೋದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು ಅವರ ಮುಂದೆ ಇಲ್ಲಿ 1 ಕಪ್ ಸ್ಪಿಲ್ ಆಗಿದೆ, ಅಂದರೆ 1 ಕಪ್ ಬಿದ್ದಿದೆ. ಇನ್ನು ಹಿಂದೆನೂ 3 ಇದೆ, ಕೈಯಲ್ಲೂ ಒಂದಿದೆ. ಸೊ ಅವರು ಪ್ರಾಪರಾಗಿ ರಿಲೇಷನ್ಶಿಪ್ನ ಹ್ಯಾಂಡಲ್ ಮಾಡಲಿಲ್ಲ ಅನ್ನೋ ಒಂದು ಬೇಜಾರು ಅಥವಾ ದುಃಖ ಅನ್ನುವಂಥದ್ದು ಈ ಪರ್ಸನ್ಗೆ ಇದೆ. ಹಾಗಾಗಿ ಈ ಪರ್ಸನ್ ಏನೋ ರಿಗ್ರೆಟ್ ಮಾಡ್ತಿದ್ದಾರೆ ನಿಮ್ಮನ್ನು ಕಳ್ಕೊಂಡ್ಮೇಲೆ ಅನ್ನೋವಂಥದ್ದು ಇಲ್ಲಿ ತುಂಬ ಕಾಣಿಸ್ತಾ ಇರೋವಂಥದ್ದು. ಸೊ ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ರು, ಬಟ್ ಅದು ನಿಮ್ಮಿಂದ ದೂರ ಆದಮೇಲೆ ಆ ಪರ್ಸನ್ ನೆಮ್ಮದಿಯಾಗಿಲ್ಲ, ಅವರು ಖುಷಿಯಾಗಿಲ್ಲ, ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡಿಕೊಂಡು ಅವ್ರ ಲೈಫಲ್ಲಿ ಅವ್ರು ಏನೋ ದುಃಖ ಪಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಅಗೇನ್ ಈ ಕಾರ್ಡ್ ರೀಸೆಂಟ್ ಆಗೂ ರೀಡಿಂಗಲ್ಲಿ ಬರ್ತಿತ್ತು, ಕಂಟ್ರೋಲ್ ಅಂತ ಅಂದ್ಬಿಟ್ಟು. ಸೊ ಇವಾಗಲೂ ಕೂಡ ಬರ್ತಾ ಇದೆ. ಅಂದರೆ ಈ ಪರ್ಸನ್ ನಿಮ್ಮನ್ನು ಅಥವಾ ಅವರು ಇದನ್ನ ಈ ಥರನೂ ತೊಗೋಬೋದು, ಅವರ ಫೀಲಿಂಗ್ಸ್ನ ಅವರು ಕಂಟ್ರೋಲ್ ಮಾಡ್ತಿದ್ದಾರೆ, ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಿಲ್ಲ. ನಿಮ್ಮ ಫೀಲಿಂಗ್ಸ್ನ ಅವರು ನೀವೇನೇ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋದರೂ ನಿಮ್ಮನ್ನು ಅವರು ಇಂಡೈರೆಕ್ಟ್ಲಿ ಕಂಟ್ರೋಲ್ ಮಾಡ್ತಿದ್ದಾರೆ. ಯಾಕೆ ಅಂತ ಅಂದರೆ ಅವ್ರು ಏನು ಮಾತಾಡಿಲ್ಲ ಅಂತ ಅಂದರೆ ಆಬ್ವಿಯಸ್ಲಿ ನೀವು ಕೂಡ ಕಂಟ್ರೋಲ್ ಆಗ್ತೀರಾ ಅಲ್ವಾ, ನೀವು ಕೂಡ ಏನು ಹೇಳ್ಕೊಳ್ಳಲ್ಲ ಅಲ್ವಾ. ಸೊ ಹಾಗಾಗಿ ಮೇಕ್ ಪ್ರಾಮಿಸ್. ಓಕೆ, ಈ ಕಾರ್ಡ್ ಕೂಡ ಅಷ್ಟೇ. ಇದೊಂಥರ ನೀನು ನನಗೆ ನಿಜವಾಗ್ಲೂ ಇಷ್ಟಪಟ್ಟರೆ ನಾನು ನಿನ್ನ ಲೈಫಲ್ಲಿ ಮತ್ತೆ ವಾಪಸ್ ಬರ್ತೀನಿ, ನಿನ್ನ ಪ್ರೀತಿನ ನಾನು ಒಂಥರ ಟೆಸ್ಟ್ ಮಾಡ್ತಿದ್ದೀನಿ, ಅದೇನಾದರೂ ನಿಜ ಆಗಿದ್ದರೆ ಐ ವಿಲ್ ಬಿ ಬ್ಯಾಕ್ ಅನ್ನೋ ಥರ ಇದರ ಅರ್ಥ. ಸೊ ಈ ಪರ್ಸನ್ ಹಿ ಆರ್ ಶಿ ಮೈಟ್ ಬಿ ಕಮಿಂಗ್ ಬ್ಯಾಕ್ ಟು ಯುವರ್ ಲೈಫ್ ಅನ್ನೋ ಥರ ಕಾಣಿಸ್ತಾ ಇದೆ. ಐ ವಾಂಟ್ ಟು ಸೇ ಐ ಲವ್ ಯು. ಓಕೆ, ದಿಸ್ ಇಸ್ ದ ಬಿಗ್ಗೆಸ್ಟ್ ಕಾರ್ಡ್. ಏನು ಅಂತ ಅಂದರೆ ನಿಮ್ಮನ್ನು ಆ ಪರ್ಸನ್ ತುಂಬ ಇಷ್ಟಪಡ್ತಿದ್ದಾರೆ, ಅವ್ರು ನಿಮ್ಮನ್ನ ಲವ್ ಮಾಡ್ತಿದ್ದಾರೆ, ಅನ್ಕಂಡೀಷನಲ್ ಫೀಲಿಂಗ್ಸ್ ಆ ಪರ್ಸನ್ಗೆ ನಿಮ್ಮ ಮೇಲಿದೆ. ಅವ್ರು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವ್ರು ನಿಮಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಇನ್ಷಿಯಲ್ ಬಂದು BVUWPJKHKC ಆಗಿರುತ್ತೆ. ಆ್ಯಂಡ್ ಆಲ್ಸೋ ALC ಆಗಿರುತ್ತೆ. ಓಕೆ, ಇಷ್ಟೇನಾದರೂ ನಿಮ್ಮ ಒಂದು ಇನ್ಷಿಯಲ್ ಅಥವಾ ಅವರ ಇನ್ಷಿಯಲ್ ಇದ್ದರೆ ನನಗೆ ಅಪ್ಡೇಟ್ ಮಾಡಿ, ಆಯಿತಾ. ಆ್ಯಂಡ್ ಆಲ್ಸೋ ಮ್ಯಾರೇಜ್. ಓಕೆ, ಲೆಟ್ಸ್ ಬಿ ಟುಗೆದರ್ ಫಾರ್ ಎವರ್. ಇಲ್ಲಿ ನೋಡಿ, ಇದು ಲವ್ ಮತ್ತು ಮ್ಯಾರೇಜ್ ಒಟ್ಟೊಟ್ಟಿಗೆ ಬಂದಿದೆ. ಸೊ ಇದೊಂಥರ ಬೋನಸ್ ಕಾರ್ಡ್ ಅಂತ ಅನ್ಬೋದು ನಿಮ್ಮ ಫೀಲಿಂಗ್ಸ್ಗೆ ಅಥವಾ ಅವರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ. ನೀವು ಮತ್ತು ಅವರು ಏನಾದರೂ ದೂರ ಇದ್ದು ಅಥವಾ ಮ್ಯಾರೇಜ್ ಮಾಡ್ಕೋಬೇಕಿತ್ತು ಅಂತ ಫೀಲ್ ಮಾಡಿ ಆ ಪರ್ಸನ್ ನಿಮಗೆ ದೂರ ಹೋಗಿ ನಿಮ್ಮ ಹತ್ರ ಏನು ಮಾತಾಡದೆ, ಅವ್ರೇನು ಇನ್ಫಾರ್ಮ್ ಮಾಡದೆ ನಿಮ್ಮನ್ನು ದೂರ ಮಾಡ್ಕೊಂಡಿದ್ರೆ ಆ ಪರ್ಸನ್ ನಿಮ್ಮನ್ನು ಮತ್ತೆ ಕಮ್ಬ್ಯಾಕ್ ಮಾಡ್ತಾರೆ. ಕಮ್ಬ್ಯಾಕ್ ಮಾಡಿ ನಿಮ್ಮ ಜೊತೆ ಒಂದು ಮ್ಯಾರೇಜ್ ಪ್ರಪೋಸಲ್ ಇಡಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಅಂದ್ಕೊಳ್ತಿದ್ದಾರೆ. ಓಕೆ, ಸೊ ವಿಲ್ ಸಿ ದ ಲಾಸ್ಟ್ 1 ಕಾರ್ಡ್. ಓಕೆ, ಅಪಾಲಜಿ ಅಂತ ಬಿದ್ದಿದೆ ಕಾರ್ಡ್. ಅಂತ ಅಂದರೆ ನನಗೆ ಒಂದು ಲಾಸ್ಟ್ ಚಾನ್ಸ್ ಕೊಡು, ನಾನು ಎಲ್ಲನೂ ಸರಿ ಮಾಡ್ತೀನಿ ಅನ್ನೋವಂಥದ್ದು ಬರ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮಿಂದ ಅವರು ಕೇಳ್ತಾ ಇರೋದು ಒಂದು ಫರ್ಗಿವ್ನೆಸ್, ಒಂದು ಅಪಾಲಜಿ. ಸೊ ಈಗ ಈ ಪರ್ಸನ್ ಕರೆಂಟ್ ಎನರ್ಜಿ ನೋಡಿದ್ರೆ ಈ ಪರ್ಸನ್ ನಿಮ್ಮನ್ನು ಇನ್ನೂ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಅವ್ರು ಇನ್ನೂ ಯೋಚನೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಈ ಪರ್ಸನ್ಸ್ ಒಂದು ಸಾರಿ ಕೇಳಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅವ್ರಿಗೆ ಅವ್ರು ಮಾಡಿದ್ದು ತಪ್ಪು ಅನ್ನೋವಂಥದ್ದು ಆ ಪರ್ಸನ್ಗೆ ಅರ್ಥ ಆಗಿದೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಐಸೋಲೇಷನ್. ಓಕೆ, ಈ ಕಾರ್ಡ್ ಒಂಥರ ಹೆಂಗೆ ಅಂತ ಅಂದರೆ ಈ ಪರ್ಸನ್ ಬಂದು ಯಾರ ಜೊತೆನೂ ಮಾತಾಡ್ತಿಲ್ಲ, ಅವ್ರು ಯಾರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಇಷ್ಟಪಡ್ತಿಲ್ಲ. ಅವ್ರ ಲೈಫಲ್ಲಿ ಎಲ್ಲ ಕಷ್ಟಗಳೇ ಸ್ಟಾರ್ಟ್ ಆಗಿದೆ. ಕರ್ಮ ರಿಟರ್ನ್ಸ್ ಅಂತ ಅಂದ್ಬಿಟ್ಟು ಹೇಳ್ಬೋದು, ಯಾಕೆಂದರೆ ಇಲ್ಲಿ ವೀಲ್ ಅಂತ ಇದೆ ಅಲ್ವಾ. ಸೊ ಯಾರೆಲ್ಲ ನಿಮ್ಮ ಪರ್ಸನ್ ಖುಷಿಯಾಗಿದ್ದಾರಾ, ನೆಮ್ಮದಿ ಆಗಿದ್ದಾರಾ ಅಂತ ಏನಾದರೂ ಕೇಳ್ತಾ ಇದ್ರೆ ಇಲ್ಲ, ಆ ಪರ್ಸನ್ ಲೈಫಲ್ಲಿ ಕರ್ಮ ಅನ್ನೋದು ಆಟ ಆಡಿಸ್ತಾ ಇದೆ. ಆ ಪರ್ಸನ್ಗೆ ಖುಷಿ, ಸಂತೋಷ, ನೆಮ್ಮದಿ ಅನ್ನುವಂಥದ್ದಿಲ್ಲ. ಅವರು ಫಿನಾನ್ಷಿಯಲಿ ಲಾಸ್ ಆಗಿರ್ಬೋದು ಅಥವಾ ಮೆಂಟಲಿ ಡಿಸ್ಟರ್ಬ್ ಆಗಿರ್ಬೋದು ಅಥವಾ ಅವರು ಅಂದ್ಕೊಂಡಂಗೆ ಅವರ ಜೀವನ ನಡೀತಾ ಇಲ್ಲದೆ ಇರಬಹುದು. ಸೊ ಈ ಥರ ಅವರ ಲೈಫಲ್ಲಿ ಕರ್ಮ ಅನ್ನುವಂಥದ್ದು ರಿಟರ್ನ್ ಆಗ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಈ ಪರ್ಸನ್ ಈಗ ಕಂಪ್ಲೀಟ್ಲಿ ಒಂಥರ ಐಸೋಲೇಟ್ ಆಗೋಗಿದ್ದಾರೆ, ಯಾರ ಜೊತೆನೂ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇಲ್ಲ. ಬಟ್ ಈ ಪರ್ಸನ್ಗೆ ಗೊತ್ತು ಯಾಕೆ
ಯಾಕೆ ಅವರ ಜೀವನದಲ್ಲಿ ಇಷ್ಟೊಂದು ಕಷ್ಟ ನಡೀತಾ ಇದೆ ಅಂತ ಅಂದರೆ ಅವರು ನಿಮಗೆ ಮಾಡಿರೋಂತಹ ಮೋಸ ಆಗಿರ್ಬೋದು ಅಥವಾ ನಿಮಗೆ ಅವರು ಬ್ಯಾಕ್ ಸ್ಟ್ಯಾಬಿಂಗ್ ಮಾಡಿರೋದಾಗಿರ್ಬೋದು. ಸೊ ಹೀಗಾಗಿ ಈ ಪರ್ಸನ್ ಅದು ಅರ್ಥ ಆಗ್ತಾ ಇದೆ, ಆ ಫೀಲಿಂಗ್ ಏನು ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಅದು ರಿಯಲೈಸೇಷನ್ ಆಗಿ ಈ ಪರ್ಸನ್ ಒಂದು ರಿಗ್ರೆಟ್ ಮಾಡಿಕೊಂಡು ನಿಮ್ಮ ಹತ್ರ ಬಂದು ಒಂದು ಸಾರಿ ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಬಟ್ ನಿಮ್ಮ ಲೈಫಲ್ಲಿ ಇನ್ನೊಂದು 10 ಡೇಸಿಂದ ಒಂದು 10 ವೀಕ್ಸ್ ಒಳಗಡೆ ನಿಮ್ಮ ಲೈಫಲ್ಲಿ ಒಂದು ಮೇಜರ್ ಚೇಂಜಸ್ ಅನ್ನೋವಂಥದ್ದು ಆಗುತ್ತೆ. ಯಾಕಂದರೆ ಕರ್ಮ ಅನ್ನೋದು ನೀವೇನು ಕಷ್ಟಪಟ್ಟಿದ್ರೋ ಈಗ ಆ ಕಷ್ಟಕ್ಕೆ ಸುಖ ಅನ್ನುವಂಥದ್ದು ನೀವು ನೋಡ್ತೀರಾ. ಆ ಪರ್ಸನ್ ಏನು ಸುಖ ಪಡ್ತಿದ್ರೋ ಅದರಲ್ಲಿ ಈಗ ಆ ಪರ್ಸನ್ ಕಷ್ಟ ಅನ್ನುವಂಥದ್ದನ್ನು ನೋಡುವಂಥ ಟೈಮ್ ಬಂದಿದೆ. ಸೊ ಲೆಟ್ ಸಿ, ಮುಂದೆ ನೋಡೋಣ. ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ರೀಡಿಂಗ್ಸ್ ಮಾಡ್ತಾ ಹೋಗ್ತೀನಿ, ಯಾವ ಥರ ಇರುತ್ತೆ ಅವರ ಎನರ್ಜೀಸ್ ಅಂತ ಡೈಲಿ ಚೆಕ್ ಮಾಡೋಣ, ಓಕೆನಾ. ಸೊ ಇವತ್ತಿನ ಎನರ್ಜಿ ನೋಡಿದ್ರೆ ಆ ಪರ್ಸನ್ ಸ್ವಲ್ಪ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ರಿಗ್ರೆಟ್ ಇದೆ, ಪಶ್ಚಾತ್ತಾಪ ಭಾವನೆ ಇದೆ, ಸಾರಿ ಕೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಆ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವರ ಜೀವನದಲ್ಲಿ ಏನೇ ಕಷ್ಟ ಆಗಿದ್ರು ಅದು ಅವ್ರು ಮಾಡಿದ್ದ ತಪ್ಪಿನಿಂದ ಅಂತ ಅಂದ್ಬಿಟ್ಟು ಅವ್ರಿಗೆ ಅರ್ಥ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.